ಇಲ್ಲ ಇತ್ತು ಮೊದಲು. ಅದೆಲ್ಲ ನಿಮ್ಮ ತಲೆ ಯಾವಾಗ ಇಲ್ಲಿತ್ತು ಒಂದೇ ಅಂತಲೇ ಇಲ್ಲಿತ್ತು ಅವಾಗ. ಈಗೆಲ್ಲ ಉಂಟು? ಅಲ್ಲೋಯ್ತು. ಇಲ್ಲೇ ಉಂಟು, ಆಗ್ಲೂ ಇಲ್ಲ ಉಂಟು, ಇಲ್ಲೂ ಇಲ್ಲ ಉಂಟು. ವೈದ್ಯ ನಾನು ನೀನ ಗುರುಗಡ ಹಾಕಿ ಹುಡುಗರ ಮುದ್ದೋಷದ ಹಾಕಿವ್ರಿ ಬಾಯಿಗೆ ಹಾಕಿ ಮಾರ ಎಲ್ಲಿ ಹಾಕ್ಬೇಕು ನಂಗೆ ಗೊತ್ತಿಲ್ಲ. ಕಡಿಮೆ ಸೋಸ್ತಾ ಉಂಟು ಬೆದಗಾದೆ ನೀರ ನೋಡಿ ಸಾಕು ಮಾಡ ಜೀವಕ್ಕೆ ಏನ್ ತೊಂದ್ರೆ ಇಲ್ಲ, ಜೀವಕ್ಕೆ ಏನ್ ತೊಂದ್ರೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಇವರು ಚಾತರಿಸ್ಕೊಳ್ತಾರೆ. ತಂದು ಕೊಡಿರಿ ಒಂದು ಗೊತ್ತಲ್ಲ ಇದು ಚೇತರಿಸಿಕೊಳ್ಳುತ್ತಾರೆ. ಮತ್ತೆ ಹಾಗೆ 15 ದಿವಸ ಅವರ ಎದ್ದು ನಿಂತು ಎತ್ತಿ ಬೈದಲ್ಲಿ ಕೊಡ್ತಿದ್ರಲ್ಲ ಎದ್ದಿದ್ದವರ ಓಡಾಡ್ತಾರೆ. ಆಗ್ಲಿ ಬರ ಇದು ಕೈ ಗುಣ ಪವಿತ್ರವಾದಂತ ಯಾವ ಪಗಟಿ ಕೈ ಅಂದೆ ಮತ್ತೆ ಪವಿತ್ರ. ಈ ಪವಿತ್ರ ಹೇಳುದು ಯಾಕಂದ್ರೆ ಸಾಹಿತ್ಯ ಇದ್ರೆ ಅವರು ನೀವು ಔಷಧ ಕೊಡ್ತಾ ಇದ್ರೆ ಬದುಕು ಎಂಬಲ್ಲಿಗೆ ನಮಗೆ ಹೆಮ್ಮೆ ಆಗ್ತಾ ಉಂಟು. ಮತ್ತೆ ನಮ್ಮ ಮಹಾರಾಜ ತಮ್ಮ ಇಂಥ ಶ್ರೇಷ್ಠ ವೈದ್ಯರು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ. ಅದು ಒಂದು ಅವ್ರು ಉಳಿದ್ರು ಅಂತ ಆಯ್ತು. ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. ಅದೊಂದು ಹೌದು ಮಾರೆ. ಅವ್ರು ಸಂಬಂಧಿಕರಿದ್ರೆ ಅರಮನೆಯ ಕೆಲಸಗಾರ ಸಿಂಹಸ್ವರ ಅಣ್ಣ ತಮ್ಮ ಅಣ್ಣ ಇಬ್ರು ಮಾರ್ಗ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅದು ಗಿಡಮೂಲಿಕೆ ಏನೋ ಬೇಕು ಅಂದ್ರೆ ಅದಕ್ಕೆ ನಾವು ಹೊರಟಿ ಬರ್ತೇವೆ. ಗಿಡಮೂಲಿಕೆ ನೀವೇ ಹೇಳ್ತಲ್ಲ ಹೋಗ್ಲಿ. ಶಿವಮಣಿ ಹೇಳಿದ್ದಾನೆ. ಆರೋಗ್ಯ ಸರಿ ಇಲ್ಲ. ನೀವಿಬ್ರು ಅದಕ್ಕಾಗಿ ಬಂದವರ. ಸತ್ಯ ಹೇಳು, ಅವನನ್ನು ಯಾಕೆ ಇರಿದೆ? ಒಳ್ಳೆಯ ಏನೋ ನೀ ಯಾಕೆ ಹೀಗೆ ಮಾಡ್ತೀರಿ ಪ್ರಭು? ನೀ ಯಾಕೆ ಹೀಗೆ ಮಾಡಿದ್ಯಾ? ಸರ್ ಎಷ್ಟೋ ವರ್ಷದಿಂದ ನಿಮ್ಮ ಒಟ್ಟಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಹೌದಾ? ಅರಮನೆಯಲ್ಲಿ ಗುಡಿಸುವಾಗ ಇರುವೆ ಉಂಟು ಅಂತ ಆದ್ರೆ ಆ ಮದಿ ಯಾವತ್ತು ಗುಡಿಸುದೇ ಇಲ್ಲ. ನಾನು ಗುಡ್ಸು ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ. ಆಗಲ್ಲ, ಇರುವೆ ಸಾಯ್ತದೆ ಅಂತ ಇರುವೆ ಸಾಯ್ತಂತ ಬಿಡುವ ಇವ್ರನ್ನ ಕೊಡ್ಲಿಕ್ಕೆ ಮುಂದಾಗ್ತೀರಾ? ಆದ್ರೂ ನೋಡ ಈ ರೀತಿಯಾಗಿ ಬಿದ್ದಿದ್ದಾನೆ. ಹೌದು, ಆಮೇಲೆ ಸಾಮಾನ್ಯದೇವ ಅಂತ ಭಾವಿಸಿದ ಯಾರು ಸ್ವಾಮಿ? ನಮ್ಮ ಗ್ರಾಮಾಧಿಕಾರಿಗಳು ಗೋವಿಂದರಾಯ ಅಂದ್ರೆ ಇವರೇ. ಹೌದು ನೋಡು, ಆ ರೀತಿಯಾಗಿ ಬಿದ್ದಿದ್ದಾರೆ. ರಕ್ತ ಸೋರಿದೆ. ನೀವು ಯಾಕೆ ಹೇಳುವುದು ಮಾರ್ರೆ? ಆ ರೀತಿ ದೇಹ ರಕ್ತ ಸೋರೆ ಅಂದ್ರೆ ಸುತ್ತಿದ್ದಾರೆ, ರಕ್ತ ಸೋರ್ತದೆ. ಈಗ ನಿಮ್ ಜೊತೆ ರಕ್ತ ಸೋರುದಿಲ್ವಾ? ನಾನು ಚುಕ್ಕಿದ್ದೇನೆ. ನಾನು ಜೊತೆ ಸೋರುದಿಲ್ವಾ? ಸೋರುದು ರಕ್ತ ಸೋರ್ತದೆ ಹತ್ತೊಂದು ವಿಚಾರವಾ? ಅಂದ್ರೆ ಎಂತ ಆಗಿಲ್ಲ ಒಡೆಯ. ನೀವು ಗಾಬರಿ ಆಗುದೇ ಬೇಡ. ಆ ಕ್ಷಣ ನಿಮ್ ತಮ್ಮ ಬರ್ತಾ ಇದ್ರೆ ನೀವು ಹೇಳೋದು ಸರಿ. ಅಂದ್ರೆ ಗೋವಿಂದ ಗೋವಿಂದ ಅಷ್ಟೊತ್ತಿಯವರು ಬಂದು ಬಾಯಿಗೆಲ್ಲ ನೀರು ಬಿಟ್ಟು ನೀರನ್ನು ಔಷಧಿ ಬಿಟ್ಟದ್ದು. ಔಷಧ ಇನ್ನು ಎಂತ ಇಲ್ಲ. 15 ದಿವಸ ಈ ಬೈದಲ್ಲಿ ಬಂದು ನೋಡಿ ನೀವು ಒಬ್ಬರೇ ಒಬ್ಬರೇ ಯಾರು ಬೇಡ. ಮತ್ತೆ ಏನು ಹೊಂದಾಣಿಕೆ ಮಾಡ ಅಂತ ಕೈ ಗುಣ ಅವರದ್ದು. ಪವಿತ್ರವಾದಂತ ಕೈ. ಪರೀಕ್ಷೆ ಮಾಡಾಯ್ತು ಪವಿತ್ರ ಕೈ. ಅದೊಂದು ಸತ್ಯ ಹೇಳುವುದ. ನನ್ನ ತಮ್ಮನನ್ನು ನೋಡಿದಾಗ ನನಗೆ ಹೆಮ್ಮೆ ಆಗುವುದು. ನನಗೂ ಆಗಪ್ಪ. ಯಾಕೆ ಹೇಳು ಗೊತ್ತಿಲ್ಲ. ಅವತ್ತು ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಅವ ಯಾವ ಬಟ್ಟೆಯನ್ನ ಹಾಕೊಂಡಿದ್ನೋ ಇವತ್ತಿಗೂ ಅದೇ ಬಟ್ಟೆ ಹಾಕೊಂಡಿದ್ದ. ಬಟ್ಟಲು ಮಾಡ್ಲಿಕ್ಕೆ ಹೋದೆ ಅಲ್ಲ, ತೆಗೆಯುವುದಲ್ಲ ಅದು. ಅಂದ್ರೆ ತುರ್ತು ಚಿಕಿತ್ಸೆ ಆಗಬೇಕು ಅಂದಾಗ ಶುಚಿ ಹಾಕೊಳ್ಳಿಕ್ಕೆ ಆಗುದಿಲ್ಲ. ಹಾಕೊಂಡೇ ಇದ್ರೆ ಅವ್ನಿಗೆ ಅದೇ ಆಯ್ತಂತಾರೆ. 15 ಜೊತೆ ಉಂಟು, ಒಂದೇ ರೀತಿ ಬಣ್ಣ. ಬಣ್ಣ ಒಂದೇ ರೀತಿ. ರಾಜ ಭಂಡಾರದಿಂದಲೇ ಹೋದದ್ದು. ಬೇಕಾದ್ರೆ ನೀವು ಮಾತಾಡ್ತೀವಿ. ಮಹಾರಾಜರನ್ನು ಹೇಳಿ ನೀನ್ ಶಪಥ ಉಂಟೇನಾ? ಗೌರವವನ್ನು ತೊಡೆ ಮುರಿತೇನೆ ಅಂತ ಭೀಮ ಶಪಥ ಮಾಡಿದ್ದಂತೆ. ಅಲ್ಲ ಮಾತಾಡ್ತೀವಿ. 15 ದಿನ ಮತ್ತೆ ಬಂದ್ರೆ ನೀವು ಮತ್ತೆ ಸುಳ್ಳ್ಯಾರಂತ ಎಂತಂದ್ರು ಅವ್ರೀಗ ಮಾತಾಡ್ಲಿ ಬಿಟ್ಟು ಸಂದೆ ಮಾಡ್ಲಿಲ್ವಾ? ಏನಾಗ್ತದೆ? ಮಾಡಿದ್ದೆ ಹೋಗ್ಬೇಡಿ. ತಮ್ಮ ಏನ್ ಹೇಳ್ದ? 15 ದಿವಸ ಇದೇ ಬೈದಲ್ಲಿ ಒಬ್ಬರೇ ಪರೀಕ್ಷೆ ಮಾಡಿದವ ಇವನೇ. ಪರೀಕ್ಷೆ ಮಾಡಿದ್ರು. ನಾನೇ ಪರೀಕ್ಷೆ ಮಾಡಿದ್ದೇನೆ ಅಂತ ಅವಲ್ಲಿ ಉಸಿರಾಡುವುದಿಲ್ಲ. ಸತ್ತು ಕೆಲವು ಗೊತ್ತಾಯ್ತು. 15 ದಿನ ಓಡಾಟ
ಗೋವಿಂದ ಈಗ ಮೂಗು ರುಚಿ ಬರ್ತೇ ಹಾಗೆ ಇಲ್ಲ ಗರ್ಭಕ್ಕೆ ಹಣ ಬಡ್ದಾಗ ಆಯ್ತಲ್ಲ ಮಾಡ ಪಾಪ ಯಾವ್ದು ಕೊಡ್ತೀವಿ ಒಂದು ದಿವಸ ಸುಳ್ಳು ಹೇಳಿದ್ರೆ ಅಣ್ಣ ಏನೋ ನಿಮಗೆ ವಿಷಯ ಗೊತ್ತಿಲ್ಲ ಅಣ್ಣ. ವೈದ್ಯರಾದವರಿಗೆ ದೊಡ್ಡ ಸಮಸ್ಯೆ ಆಗುದೇ ಈ ವಿಷಯದಲ್ಲಿ. ನನಗೆ ಅಂತ ಆಗ್ತಲ್ಲ, ಅವ್ರಿಗೆ ಆಗ್ತದೆ. ಅಂದ್ರೆ ಅವ್ರು ಸತ್ತಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತುಂಟು. ಸುಳ್ಳು ಹೇಳಿದ್ಯಾ ಏನು ವಿಷಯ ಉಂಟು ಅಂತ ಹೇಳಿ ಆಗಲ್ಲ, ಕಾರಣ ಉಂಟು ಅಣ್ಣ. ಈಗ ಸತ್ತವರು ಸಣ್ಣ ವ್ಯಕ್ತಿಗಳ, ಗೋವಿಂದ್ರ ಇರೋದು ಗ್ರಾಮಾಧಿಕಾರಿಗಳ ಗ್ರಾಮಾಧಿಕಾರಿಗಳು ದೊಡ್ಡ ವ್ಯಕ್ತಿಗಳು. ಹೌದು ನಮ್ಮ ಅಣ್ಣ ದೊಡ್ಡ ವ್ಯಕ್ತಿನೇ. ಮಹಾರಾಜರಪ್ಪ ಮತ್ತೆ ನಮ್ಗೆ ಸಮಸ್ಯೆ ಯಾವ್ದು ಗೊತ್ತಾ? ಯಾವ್ದು? ಈ ದೊಡ್ಡ ವ್ಯಕ್ತಿಗಳ ಸತ್ತಾಗ ಹಾ. ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಲ್ಲಿ ಸತ್ತಿದ್ದಾರೆ ಅಂತ ಆ ಕ್ಷಣ ಹೇಳಲಿಕ್ಕೆ ಆಗುವುದಿಲ್ಲ. ನೀವು ಸತ್ತರೆ ನೀನಂತ ನಿಮಗೆ ಆಘಾತ ಆಗ್ಬಿಟ್ರೆ ಹಾಗಾಗಿ ಅದಕ್ಕೆ ಒಂದು 15 ದಿವಸ ಬಿಟ್ಟು ಆಮೇಲೆ ನೀವು 5 ದಿವಸ ಸರಿ ಹೋಗ್ತದೆ. 15 ದಿವಸ ಇಟ್ಕೊಳ್ಳೇಬೇಕು. ಎಷ್ಟು ಲಕ್ಷ ತುಂಬಿದ್ರೆ 30 ಲಕ್ಷ ಅಲ್ಲ? ಸರಿ, ಸರಿ. ಯಾಕೆ ಈಗ ಹೇಳ್ತಿದ್ದೀನಿ ಅವ್ರು ಇದ್ದಿದ್ರೆ ಎಂತ ಪಾಪ 30 ಲಕ್ಷ ಎಲ್ಲ ಹೋಗುದ ಪಾಪ ಅವನಿಗೆ. ಅಂದ್ರೆ 15 ದಿವಸ ಇಟ್ಕೊಂಡ್ರೆ ನಾವು ಕೇಳಿದ್ರೆ ಇಲ್ಲ ನಾಳೆ ಸ್ವಲ್ಪ ನೋಡ್ಕೊಳ್ಳೋ ಸರಿ ಆಗ್ತದೆ ಅದೇ ಬರೀ. ಮತ್ತೆ ನಾಳೆ ಕೇಳಿದ್ರೆ ಇಲ್ಲ 50 ಆರ ಹೊತ್ತ ಉಂಟು ಅಂತ ಸಮಸ್ಯೆ ಇಲ್ಲ. ಮತ್ತೆ ಹೋದಿಲ್ಲ ಉಸಿರಾಡ್ತಾ ಇದ್ದಾರೆ ಒಂದು 15 ದಿವಸ. 15 ದಿವಸ ಆದ್ಮೇಲೆ ಮನೆಯವ್ರನ್ನ ಕರೆಸಿ ಇಂತಿಷ್ಟಲ್ಲಿ ಕಟ್ಟಿ ಹಣವನ್ನು ತಗೊಂಡು ಹೋಗಿ ಹೋಗಿದ್ದಾರೆ. ಇಂಥ ವೈದ್ಯ ಇರುವುದರಿಂದಲೇ ಒಳ್ಳೆ ವೈದ್ಯರಿಗೆ ಕೆಟ್ಟ ಹೆಸರು ಬರ್ತಾ ಉಂಟು. ಮಾಡುವ ವೃತ್ತಿಯಲ್ಲಿ ನಿಷ್ಠೆ ಬೇಕಾ? ಇನ್ನೊಮ್ಮೆ ಈಗ ಮಾಡು, ನೋಡ್ಕೊಳ್ತೇನೆ. ಮಹಾರಾಜರೇ ಅದು ವಿಷಯ ಅಲ್ಲ. ನೀವು ಹೇಳಿದ ನಂಗೆ ದುಃಖ ಆಗ್ತಾ ಉಂಟು. ಗ್ರಾಮಾಧಿಕಾರಿಗಳು ಅನಾಥ ಹಣ ಆಗ್ಬಾರ್ದು, ಅವ್ರ ಸಂಬಂಧಿತ ಯಾರು ಅಂತ ಹೇಳಿ ನಾನು ಹೋಗಬೇಕಾಗ ಮತ್ತೆ ನೀನು ಅಲ್ಲಿ ಹೋದ್ರೆ ಇಲ್ಲಿ ಹಣ ನೋಡ್ಕೊಳ್ಳುವವ್ರು ಯಾರ? ನೀವು ಎಂತ ಕೆಲ್ಸ ಮಾಡ್ತಾರೆ? ಹಾಳಾಗ್ಲಿಕ್ಕೆ ಬಿಡುವುದೇ ಇಲ್ಲ ಅವರು. ಕಣ್ಣಿಗೆ ಪೆಟ್ಟಿಗೆ ಒಳಗೆ ಹಾಕಿ ಮೀನಿಟ್ಟ ಹಾಗೆ ಆಯ್ತು. ಉದಾಹರಣೆ ಇಲ್ಲ. ಈಗ ಅಲ್ಲಿದ್ದ ಸಂಬಂಧಿಕರು ಇಲ್ಲಿ ಬರುವಷ್ಟು ನಮಗೆ ಸಮಯ ಇರ್ತದೆ. ಅವ್ರಿಗೆ ನಮ್ಗೆ ಗೊತ್ತೂ ಇಲ್ಲ. ಇಲ್ಲಿದ್ದವರೇ ಸಂಬಂಧಿಕರು ಆಗಬೇಕಾ? ಹೇಗೆ ಹೊಡೆಯೋದು? ನನ್ನ ಬಲ ಎಡದಲ್ಲಿದ್ದವರು ನೀವೇ ಸಂಬಂಧಿಕರು ಆಗ್ಬೇಕು. ಯಾಕೆ ಹೊಡೆ ಯೋಚನೆ ಮಾಡಿ ನೋಡು. ಹೇಳಿ ಹೊಡೆ. ಸ್ಮಶಾನದಲ್ಲಿ ಅನಾಥ ಶವ ಒಂದು ಬರ್ತದೆ. ಹೌದೊಡೆ. ಕೇಳುವವರು ಇಲ್ಲ ಎಂಬ ಮಾತ್ರಕ್ಕೆ ಹೌದೊಡೆ. ಅಂತ್ಯ ಸಂಸ್ಕಾರವನ್ನ ಮಾಡದೆ ಹಾಗೆ ಉಳಿಲಿಕ್ಕಾಗ್ತದೆ? ಇಲ್ಲ ಹೊಡೆ. ಅಲ್ಲಿದ್ದು ಸುತ್ತ ಹಾಕಿ ನೋಡೆ. ಅದವರ ಕೆಲಸ ಅಲ್ವಾ? ಹೌದೊಡೆ. ಹಾಗೆ ನಮ್ಮ ಗ್ರಾಮಾಧಿಕಾರಿ ರಾಜ ಮರ್ಯಾದೆಯಿಂದ ಅಂತ್ಯ ಸಂಸ್ಕಾರ ಆಗ್ಬೇಕು. ಆಗ್ಬೇಕು ಹೊಡೆ. ಇದು ಅರಮನೆಯಲ್ಲಿ ನೀ ಏನ್ ಕೆಲಸ ಮಾಡುವುದಾ? ಕೆಲಸ ಮಾಡುದೇ ಕೆಲಸ ಹೊಡೆ. ನಿನಗೆ ಹೌದು. ಇಲ್ಲೂ ಹಾಗೆ ಈ ಹೆಣಕ್ಕೆ ಸರಿಯಾದ ಸಂಸ್ಕಾರ ಮಾಡುವುದೇ ನಿನ್ನ ಕೆಲಸ. ಆಯ್ತು ಆಯ್ತು ಹೊಡೆ. ಆಯ್ತು ಸಹಾಯ ಮಾಡ. ಹಣ ಹೊರದಾಯ್ತು ಈಗ. ಅನಂತ ಪದ್ಮನಾಭ, ಬದುಕಿಸಿದೆಯಾ ಬಡ ಜೀವವೇ? ನೀವು ವೈದ್ಯರೇ ಇದು ಗಿಡಮೂಲಿಕೆ ದರಿದ್ರ ಸೊಪ್ಪು. ನಾ ಈಗ ನೋಡಿದೆ ಮಾರ ನಾಳೆ ಬೀಜ ಆಗ್ತಿತ್ತು ಬಾಯಿ ಯಾರು ಬರೋದೇನು ಅವ್ರ ತೀರ್ಲಿಕ್ಕೆ. ನಾ ಈಗೆಲ್ಲ ನೋಡಿದೆ ಈ ದರಿದ್ರ ಸೊಪ್ಪಲ್ಲ. ಈ ಗಿಡ ಒಂದು ತೋಟದಲ್ಲಿ ಒಂದು ಗಿಡ ಇದ್ರೆ ಸಾಕು, ಆ ತೋಟ ಹೋಯ್ತಂತ